ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಾ ಇಲ್ಲದ್ದು ಎಲ್ಲರಿಗೂ ಬೇಸಾಗಿತ್ತಲ್ಲ, ನಿಮಗೆ ಆರಾಮಾಗಿ ನೋಡ್ದೆ. ಹಿಂಗೆ ಯಾಕೆ ಅನ್ಕೊಂತಿ ಅಂತ ನನ್ನ ತಗ. ನೀ ಇಲ್ಲದ್ದು ಬೇಸಾಗಿತ್ತಂತ ಯಾರಂದ್ರೆ ಈಗ ಎಲ್ಲ ನೀನ ಮಾತಾಡ್ತೀನಿ ನೋಡತ್ತಾಗ. ನಿಂಗೆ ಹೆಂಗಿದ್ರು ಸಮಾಧಾನ ಇಲ್ಲಲ್ಲ, ನಿನಗೆ ಯಾರು ಹೆಂಗಿದ್ರು ಸಮಾಧಾನ ಇಲ್ಲ. ಈಗ ಏನು ಅನ್ಲಿ ಏನು ಮಾಡಲಿ ಅನ್ನೋದ್ರಾಗ ಅದು ಈಗೂ ನಿನ್ನ ಹಿಂಗೆ ಮಾಡಿ ಮತ್ತೆ ಸ್ವಸ್ತ್ಯಾರು ನಿಂದ್ರ ಕೊಡ್ದಂಗೆ ಮಾಡೋದು ನೀನು. ನೋಡು, ನಾ ಹೇಳ್ತೇನೆ ಕೇಳ, ನಾನು ಅಂತೇಳಿ ಒದರೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ನೀನು. ಈಗ ಹೇಳಕತ್ತೇನೆ ಮತ್ತೆ ನನಗೆ ಹಿಂಗೆ ಒದರೋದು ಗಿದ್ರೋದಂದ್ರೆ ನಾನು ತೆಲಿನ ಹಾಪಾಕತ್ ಮತ್ತೆ. ವಾ ಅತ್ತಿಯರ ನೀವರ ಮಾಡ್ತೀರಿ ಅಲ್ಲ. ಏನು ನಾನು ನಿಮ್ಮ ಜೊತೆಗೆ ಇದ್ದಿದ್ದು ವರ್ಷ ಏನು ಆ ಬಿಡಾಡೆ ಅನ್ನೋದ ಗೊತ್ತಾಗದಲ್ಲ ಹೋಗತ್ತಾಗ. ಅಲ್ಲ ನೀವು ಯಾಕೆ ಅಕ್ಕಿ ಕುಬ್ಸಕ್ಕೆ ಹೋಗಕ್ಕೆ ತಯಾರಾಗಿರಿ ನೀವು? ಅಯ್ಯೋ, ನಿನಗೆ ಬೇಡ ಅಂದ್ರೆ ಬಿಡಲೆ, ನಾ ಹೋಗ್ಬೇಡ ಅಂತ ಹೆಂಗೆ ಹೇಳ್ತೀನಿ ನೀನು? ಪಾಪ ನೀ ಇಲ್ದಾಗ ಬಂದು ನನ್ನ ಸೇವಾ ಮಾಡೈತೆ ಪಾಪ. ಎಷ್ಟು ದಿನನಾರ ಆಗಲಿ ಪಾಪ, ಆದರೂ ಬಂದಿತ್ತಲ್ಲ ಹುಡುಗಿ. ನೀನ ನೆಟ್ಗಿಲ್ಲ, ಆ ಹುಡುಗಿಗೆ ಬೈತಿಯವ ಆತಾಗ. ಅಯ್ಯೋ ಅಲ್ಲ, ಇಷ್ಟು ವರ್ಷ ನಿಮ್ಮ ಸೇವಾ ಮಾಡೀನಿ, ನಿಮಗೆ ನನ್ನ ಮೇಲೆ ನಿಮಗೆ ಪಾಪ ಅನ್ಸಂಗಲ್ಲ. ಆಕಿ ಮೇಲೆ ಪಾಪ, ಆಕಿ ಪಾಪ ಅಲ್ರಿ ಅತ್ತಿಯರ, ಪಾಪಿ. ಇವ ನೀ ಏನಾರ ಅನ್ಕೋರ ಮಾತಾಯಿ, ನನಗಂತೂ ಬಾ ಅಂದಾರ. ಹಂಗಾಗಿ ನಾ ಒಂದು 4 ದಿನ ಮುಂಚೆ ಹೋಗಕ್ಕೆ ಅಂತ ಅನ್ಕೊಂಡಿದ್ದೆ. ಇವತ್ತಾಗಲ್ಲ, ನಾಳೆ ಹೋಗ್ಕನಿ. ಶಾಸ್ತ್ರ ಗೀಸ್ತ್ರ ಹೇಳಾಕ ಮಾಡಾಕ ನಮ್ಗೆ ಅಷ್ಟು ಗೊತ್ತಾಗಲ್ಲಮ್ಮ, ನೀವು ಅಂತೂ ಮುಂಚೆ ಬರ್ಬೇಕು ಅಂತ ಹೇಳಾಳ. ಅದಕ್ಕೆ ನಾಳೆ ಕಾರ್ ಗಾಡಿ ಕಳಿಸ್ತಾಳಂತ. ಏನು ಅದ್ರಾಗ ಹತ್ಕೊಂಡು ನಾ ಹೋಗ್ಕನಿ. ಒಂದು 4-5 ದಿನ ಇದ್ದೇ ಬರ್ತೀನಿ ಆರಾಮಾಗಿ ಎಲ್ಲ ಮುಗಿಸಿ. ನಿಂದೊಂದು ಕಾಟ ತಗ. ಅಲ್ಲಿ ಒಟ್ಟಿಲಿ ನನಗೆ ಬೇಜಾರಾದ್ರೂ ಹೋಗ್ತೀರಿ ಅನ್ನ. ನನಗೂ ಭಾಳ ಸಲ ಬೇಜಾರಾಗಿತ್ತು. ಹೋಗ್ಯಾಗ ನಿಮ್ಮ ಅಪ್ಪನ ಮನೆ ತಿಂಗಳಂಗಟ್ಲೆ ಕುಂದಿರ್ತಿದ್ದೆಲ್ಲ. ಇರ್ತಿದ್ದೇನೆ ಇಲ್ಲೇ. ವರ್ಷದಾಗ 6 ತಿಂಗಳು ಅಲ್ಲಿದ್ರೆ ಒಂದು 6 ತಿಂಗಳು ಒಲ್ಲಿ ಅನ್ಕೊಂತ ಇರ್ತಿದ್ದಿ ಇಲ್ಲೇ. ಹೆಂಗೆ ನೀ ಮಾಡಿದ್ರೆ ಸರಿ, ನಿನ್ನ ಸೊಸಿನ ಈಗ ಅದನ್ನ ನಿನಗೆ ಮಾಡಕತ್ತಾಳಲ್ಲ, ಅದಕ್ಕೆ ನಿನಗೆ ಸಿಟ್ಟು ಬಂದತ್ತದಲ್ಲ. ಏನಾರ ಮಾಡ್ಕೊ ಹೋಗ್ರಿ, ಹೇಳಿದ್ರೆ ಇಂಥವು ಮಾತಾಡ್ತೀರಿ. ಅಲ್ಲ ನಿಮ್ಗೊಂದು ಸ್ವಲ್ಪರ ನಿಮಗೆ ನೀವೇ ಬಿಟ್ಟು ಕೊಡ್ತೀರಿ, ಮತ್ತೆ ಆಕಿ ಮಾಡೋದ್ರಾಗ ಏನೈತಿ? ಯಾವ ಸುಮ್ಮನೆ ಒಟ ಹಚ್ಚಿಬಿಡವ ನೀನು ತಗ. ತಗ ನಂಗೆ ಬ್ಯಾಸ್ರ ಆಗೈತೆ ಒಂದು ಅಡ್ಡಕ್ಕ ನಾನು. ಆಮೇಲೆ ಒಂದು 2 ಸೀರೆ ಅದು ಎಲ್ಲ ಇಟ್ಕೊಂಡು ಮಾಡಿಸಿಟ್ಕೋಬೇಕು ನಾನು. ಅಪ್ಪೆ, ನಾನು ಪದಕದ ಸರ ಆಯ್ತು ನೋಡಕ್ಕೆ, ಈ ಕಡೆ ಇಸ್ಕೊಂಬಂದು ಕೊಡು. ಹೋಬೆ ಏಯ್, ಪದಕದ ಸರ ಎಲ್ಲಿಟ್ಟಿ? ಪದಕದ ಸರ ನಮ್ಮಪ್ಪನ ಮನ್ಯಾಗ ಐತಿ. ಅದನ್ನ ಕಲ್ ತಗೊಂಡೋಗಿ? ಅಯ್ಯ, ಯಾಕೆ ತಗೊಂಡೋಗಿ ಅಂದ್ರೆ ಮೊನ್ನೆ ಇದು ಏನದ ಇಲ್ಲಿ ಆಕಿ ಯಶೋದ ಅದು ಬಂದಿದ್ಲಲ್ಲ, ಅವಾಗ ನನ್ನ ಮಗ ಹೇಳಿದ್ದೆ ಅಷ್ಟು ಬಂಗಾರ ತಗೊಂಬರ್ಲ ಇಲ್ಲೇ ಅಂತೇಳಿ. ಅಯ್ಯ, ಮತ್ತೆ ಅಕ್ಕಿ ತಗೊಂಡೋದ್ರೆ ನಮ್ಮ ಅತ್ತಿ ನನಗೆ ಬೇಕಂತೇಳಿ ಅದಕ್ಕೆ ಅಕ್ಕಿ ತೊಗೊಂಡು ಹೋಗಿದ್ದಾಳ ಅನ್ನೋ ಸಂಕಟಕ್ಕೆ ಬಂಗಾರ ಡಬ್ಬಿ ಪೂರ ನನ್ನ ಮಗ ಹೇಳಿದ್ದೆ ತಗೊಂಬರ್ಲ ಇಲ್ಲೇ ಅಂತೇಳಿ ಅವ ತಂದು ಕೊಟ್ಟಿದ್ದ. ಅಯ್ಯೋ ದೇವ್ರೇ, ಅಲ್ಲ ಅವರಿಗೆ ದೇವ್ರು ಬೇಕಾದಷ್ಟು ಅಡುವ ಆಸ್ತಿ ಎಲ್ಲ ಕೊಟ್ಟಾನ. ಎಲ್ಲಾ ಬಿಟ್ಕೊಟ್ಟು ನಿನಗೆ ಬಂದು ನಿನ್ನ ಬಂಗಾರ ನಿಂದೊಂದು ಪದಕದ ಸರ್ ಆಸೆ ಪಡ್ತಾಳನ ಆಕಿ. ಅಯ್ಯೋ ಕತಿಯೇ, ನಿನ್ಗೆ ನಿಮ್ಮಂತ ಹುಂಬ ತೆಲಿಗೆ ಏನು ಹೇಳೋದಂತ ನಂಗೆ ಗೊತ್ತಾಗೋಲ್ತ. ಎಲ್ಲ ಬಿಟ್ಟು ಅದನ್ನ ಕೇಳ್ತಾಳನ? ಹುಚ್ಚಗಿಚ್ಚದಿ ಶಾಣೆ ಅದಿಯಲ್ಲೇ ನೀನು. ಹೋಗ್ಲಿ ನಿಮ್ಮ ಅಪ್ಪನ ಮನೆಗೆ ತೊಗೊಂಡೋಗಿ ಅಲ್ಲಿಟ್ಟು ಬಂದಿಯಲ್ಲ, ಅದನ್ನ ಈಗ ಅವ್ವ ಊರಿಗೆ ಹೋಗ್ಬೇಕಂತ ನಾಳೆ. ಈಗ ಅದನ್ನ ತರೋರು ಯಾರು? ಅದನ್ನ ಬರ್ತಾ ತೊಗೊಂಡಾರ ಬರ್ಬೇಕಾ ನೀನು? ಅಲ್ಲಿ ಯಾರು ಏನು ತಗೊಂಡು ಹೋಗುದಿಲ್ಲನ? ಅದ ಅಲ್ಲಿ ನಮ್ಮ ಅವನ ಕೈಯಾಗ ಕೊಟ್ಟೇನು ತೆಗೆದಿಡಾಕ. ನನಗೆ ಯಾಕ ನೀ ತಗೊಂಡು ಹೋಗಿಯೇ ಇಲ್ಲ ಅಂತ ಅನ್ಮಾನ. ನೋಡ್ತೇನೆ ನಾನು ಅಟಿಜುರ್ಯಾಗ. ನೋಡ್ಕೊ ಹೋಗ್ರಿ. ಒಟ್ಟಿ ಮನ್ಯಾಗ ನಾನೊಬ್ಬ ಕೆಲಸದಕ್ಕಿದ್ದಂಗೆ ನೋಡತ್ತ. ಗಂಗಾ, ಈಗ ಎದಕ್ ಬಂದ್ಲ ಯವ್ವ ದೇವ್ರೇ? ಗಂಗಾ, ಯವ್ವ ದೇವ್ರೇ, ನೀನು ನೋಡಿ ಎಷ್ಟು ಖುಷಿ ಆಗತ್ತದ ಗೊತ್ತ ನನಗಂತರು. ಖರೇನವ ಹೊಟ್ಟೆಗೆ ಹಾಲು ಸುರಿದಂಗಾತ. ಈ ಹಾಳಾದ ಕೊರೋನಾ ಬರಕ್ಕೆ ಹೋಗಿ ಏನು ಒಂದೀಟು ಯಾರನ್ನೂ ನೋಡ್ದಂಗೆ ಆಗ್ಬಿಡ್ತವ. ಊರ್ ಮ್ಯಾಗ ಯಾವ ಬಸ್ಸು ಇಲ್ಲ, ಆಟೋ ಇಲ್ಲ, ಎಂಥದ್ದು ಇಲ್ಲ. ಏನಯ್ಯವ ಇದು ಏನು ಚಾಲು ಆಗಿತ್ತಯ್ಯವ? ಹೆಂಗ ದೇವ್ರ ದಯ, ದೇವ್ರ ದೊಡ್ಡವ. ಕಂಡಾಬಟ್ಟಿ ಮಂದಿ ಸತ್ರು. ಇದೆಲ್ಲ ಕೊರೋನಾ ಅಂತೂ ಇಂತೂ ಹೋತು. ನಿಂಗೊಂದು ವಿಚಾರ ಗೊತ್ತಾ? ಏನಾಯ್ತು? ಅಯ್ಯೋ, ಈ ಕೊರೋನಾ ನಮ್ಮೂರಾಗೂ ಭಾಳ ಆಗ್ಬಿಟ್ಟಿತ್ತು. ಭಾಳಾಗಿ ಅವ್ನು ಮುದುಕಣ್ಣದನಲ್ಲ, ಮುದುಕಣ್ಣ, ಪ್ರೇಮವನ್ ಗಂಡ ಶಂಕರಣ್ಣ, ಆಮ್ಯಾಗ ಯಾರೋ ಇವ ಬಾಯಾಗ ಬರೋಲ್ತಲ್ಲ ಇವತ್ತಾಗ ಈಕಿ ರೇಣಿ. ರೇಣಿ ಮಗ 3 ಜನನೂ ಸತ್ರು. ರೇಣವನ್ ಮಗ ಅಯ್ಯೋ ಪಾಪ, ಸಾಣದಿತ್ತಲ್ಲ ಇವ, ಇನ್ನೂ 28-29 ವರ್ಷ ಅಲ್ಲ. ಪಾಪ, ಅಯ್ಯಯ್ಯೋ ಇಷ್ಟು ಮಂದಿ ಸತ್ರ ಅಲ್ಲೇ. ಹೆಣ್ಮಕ್ಳು ಯಾವ ಸತ್ತಿಲ್ಲನ? ಮಕ್ಕ ಮಣ್ಣಲ್ಲಿ ಹೊಸ ಗಂಡ್ಮಕ್ಳನ್ನ ಕಳಿಸ್ಕೊಂತಾವು. ಥೋ ದೇವ್ರೇ, ಪಾಪ. ಅಲ್ಲ ಆದರೂ ಏನು ಹೆಚ್ಚಾಗಿತ್ತು ಇವ ಅದು. ಹಿಂಗಾಗಿ ನಮ್ಮ ಮನ್ಯಾಗ ಎಲ್ಲಿ ಹೊರಬಿದ್ದಿಲ್ವ. ನಾವು ಬೆಳ್ಕೊಂಡಿದ್ದ ಕಾಯಿಪಲ್ಲೆ ಕಾಳು ಕಡಿ ಮನಿ ಬಾಗಲ ಹಾಕಿ ಇದ್ದೇ ಇರ್ತಿತ್ತು ನೋಡತ್ತಾಗ. ಅದು ಎಂಥದ ಅಂತಿದ್ರಪ್ಪ, ಟಿಂಚರ ಸೆಂಟರ ಎಂಥದ, ನಂಗೆ ಅದು ಬಾಯಾಗ ಬರುವಲ್ತದ. ಅದನ್ನ ಕೈಗೆ ಹಾಕೊಂಡು ತಿಕ್ಕೊಂಡು ಒಳಗೆ ಬರೋರು ಒಳಗೆ ಹೋಗೋರು. ಪಿನೇಲ್ ಹಾಕಿ ಆಜು ಬಾಜುಕೆಲ್ಲ ತೊಳೆಯೋದು. ಕೆಲ್ಸಗಾರಿಗೆ ಒಂದಿಷ್ಟು ದಿನ ಬರಾಕ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಅವರು ಎಲ್ಲೂ ಬರಂಗಿಲ್ಲ. ನಮ್ಮ ಮನೋಜ ಅವನು ಬಂದವ, ಒಟ್ಟ ಪ್ಯಾಟಿಗೆ ಹೋಗಿದ್ದಿಲ್ಲ. ಅವನು ಮನ್ಯಾಗ ಇರವ. ಹೌದು ಅಲ್ಲಿ ಭಾಳ ಸತ್ತಾವ ಇವ. ಅಲ್ಲಿ ನಮ್ಮ ಅಪ್ಪನೂರಾಗೂ ಭಾಳ ಮಂದಿ ಸತ್ತಾರ. ಅಯ್ಯೋ ದೇವ್ರೆ, ಹಾಳಾದ ಕೊರೋನಾ ಬಂದು ಯಾವ್ಯಾವ ಸತ್ವ. ನಮ್ಮ ಕಸ್ತೂರಿಯರ ಅವ್ವ ಅಪ್ಪ ಅವ್ ಖಾನ್ದಾನಿ ಒಂದು ಎಲ್ಲ ಬದುಕ್ಬಿಟ್ಟು. ಓಸು ಸತ್ತು ಶಟಕ್ ಸ್ಯಾಂಡ್ಗೆ ಆಗ್ಬೇಕಿತ್ತು ನೋಡು. ಹಾಳಾದ ಹೊತ್ತಾಗ ಓಸಕ್ಕೂ ಏನೂ ಆಗಿಲ್ಲ. ಧನ ಇದ್ದಂಗೆ ಅದಾವ ಇನ್ನು. ಹಾಳಾದತ್ತಾಗ ಎಂತೆಂತಾರ ಅಮಾಯಕರೆಲ್ಲ ಸತ್ರ. ಇವಕ್ಕೆ ಯಾಕೆ ರಾವ್ ಬಡದ್ರಪ್ಪ ಅಂತ ಹೋಗ್ಬಾರ್ದು ಅಂತ ನಾನು ಅತ್ತಾಗ. ಅಯ್ಯೋ ನಿನ್ನ ಹೆಣ ಎತ್ಲಿ ಪಾಪ.
ಆಕಿಗಂತೇನ ನಿನಗೆ ಏನೂ ಆಗಿಲ್ಲ. ಇನ್ನು ಅವ್ರಿಗೆ ಏನಾಕತಿ ನಿನಗೆ ಬಂದು ರಾವ್ ಬಡದು ರಪ್ಪ ಅಂತ ಕೆಡ್ಕೊಂಡು ಹೋಗ್ಬೇಕು. ಅಲ್ಲ ಆಗಬಾರ್ದಾಗಿ ಕಾಲ ಈ ನಮನಿಯಾಗಿ ಕೈ ಆ ನಮನಿಯಾಗಿ ಮೂಲೆ ಆಗಿಬಿದ್ರು ನಿನ್ನ ಮಂದಿಗೆ ಸಾಪಳ ಇನ್ನೂ ಕಮ್ಮಿ ಆಗಿಲ್ಲ ನಿನಗೆ. ನಿನ್ನ ಹೊಲಸು ಗುಣಕ್ಕೆ ದೇವ್ರು ನಿನಗಿಂತ ತಂದಿಟ್ಟನ್ಲೇ ನಿನಗೆ ಗಂಗಿ ಊರು ಬೆಂಡ್ಲಿ. ಯಾಕೆ ಸುಮ್ಮನೆ ಅದಲ್ಲ? ಹಾಂ ಹೌದೌದು, ದೇವ್ರು ಅರೆದವಲ್ ಬಿಡ. ಅವ್ನು ಯಾರಿಗೆ ಏನು ಮಾಡ್ಬೇಕು ಏನು ಕೊಡ್ಬೇಕು ಎಲ್ಲ ಗೊತ್ತಿರ್ತತಿ. ಅಂದ್ರೆ ಅಂದ್ರೆ ಈಗ ನೀನು ಇಷ್ಟು ಒಳ್ಳೆ ಮನಸ್ಸಲ್ಲೇ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಿ. ಆದ್ರೆ ನೋಡಿದೇನ ಎಲ್ಲರೂ ನಿನಗೆ ಎಷ್ಟು ಕೆಟ್ಟದ್ದು ಬಯಸ್ತಾರ. ನಿನ್ನ ಸೊಸಿ ಆಸೆಯಿಂದ ತೊಗೊಂಬಂದಿ, ಆಕೆ ನೋಡಿದ್ರೆ ನಿನ್ನ ಬಿಟ್ಕೊಟ್ಟು ಹೋದ್ಲು. ಅಂಥವ್ರಿಗೆಲ್ಲ ದೇವ್ರು ಸುಮ್ಬಿಡ್ತಾನ. ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನಪ್ಪ, ಅನುಭವಿಸ್ತಾರ. ಅವ್ರಿಗೆ ಅಕ್ಕತಿ ಅನುಭವಿಸ್ತಾರ. ಆದರೆ ಈಗ ಗೊತ್ತಾಗಲ್ಲ ಅವ್ರಿಗೆ ಅಷ್ಟೇ. ಓ ಹಂಗ. ಅದು ಕರೆ ಅನ್ನವ ಆತಾಗ ಸಾಕಾಗೋಗೈತೆ. ಈ ಬಿಡಾಡಿ ಸಲಾಗಿ ಕುಬುಸೈತಂತಕ್ಕಿದೆ, ಅದಕ್ಕೆ ಹೇಳಗಾಳಿ ಎಲ್ಲರಿಗೂ ಬರಾಕ. ನಾ ಯಾಕೆ ಹೋಗಕ್ಕೆ ಹೋಗ್ಲಿ? ನನ್ನ ಬಿಟ್ಕೊಟ್ಟು ಅಲ್ಲಿ ಕುಂತಾರ, ನಾ ಹೋಗಂಗಿಲ್ಲವ. ಇಲ್ಲೇ ತಪ್ಪು ಮಾಡಕತ್ತಿರೋದು ನೀನು. ಯಾಕ ನೀನು ಈಗ ಎಷ್ಟೇ ಆದರೂ ನಿನ್ನ ಸೊಸಿ ನಿನ್ನ ಕೂಟ ಜಗಳ ಮಾಡ್ಕೊಂಡು ಅಲ್ಲಿ ಹೋಗಿ ಕುಂತಾಳ, ಹೌದಾ? ನೀನು ಎಷ್ಟೇ ಆದರೂ ವಯಸ್ಸಿನಾಗ ದೊಡ್ಡಕಿ. ನೀನು ಅದ್ರಾಗೂ ಈ ಟೈಮ್ನಾಗ ಕುಬುಸು ಟೈಮ್ನಾಗ ಏನಾರ ಹೋಗಲಿಲ್ಲ ಅಂದ್ರೆ ನೀನು ಎಲ್ಲರ ಮುಂದೆ ಕೆಟ್ಟಕ್ಕಿಯಲೇ. ಗಂಗವ್ವ ಹೇಳೋದು ಅರ್ಥ ಮಾಡ್ಕೊ. ನಿನ್ನ ಮಗಾನು ನಿನ್ನ ಮ್ಯಾಗ ಸಿಟ್ಟಕ್ಕನ. ಆಮೇಲೆ ಹೌದು ನೋಡು, ತೀರ ನಮ್ಮವನು ಹಂಗೆ ಮಾಡಿಬಿಟ್ಲಲ್ಲ. ಅಲ್ಲ ಆಕಿಗೆ ಸಿಟ್ಟಿದ್ರೆ ನನ್ನ ಮ್ಯಾಗ ನನ್ನ ಹೆಂಡತಿ ಮ್ಯಾಗ ತೋರಿಸ್ಲಿ. ಹುಟ್ಟು ಖುಷಿನ ಮ್ಯಾಗೂ ಆಕಿಗೆ ಸಿಟ್ಟು ತೋರಿಸ್ಕೊಂಡ್ಬಿಟ್ಲಲ್ಲ. ಬರಲೇ ಇಲ್ಲಲ್ಲ ಆಕಿ ಕರೆದ್ರು ಅನ್ನೋದು ಅವ್ನ ಮನ್ಸಿಗೆ ಉಳಿತೈತಿ. ಅಲ್ಲಿಂದ ಯಾರಿಗೆ ಅನುಕೂಲ? ನಿನ್ನ ಸೊಸಿ ತಾಯಿ ತಂದಿಗೆ ಅನುಕೂಲ ಆಕತಿ. ಏನು ನೀ ಆದಷ್ಟು ಈಗ ಕರೆದಾಳಲ್ಲ, ಹೋಗಿ ಚಂದಾಗಿ ನಾಲ್ಕು ಮಾತಾಡಿ ಪ್ರೀತಿಯಿಂದ ಖುಷಿಯಿಂದ ಉಂಡು ತಿಂದು ಮಜಾ ಮಾಡಿ ಏನು ಅವ್ರ ಕೂಟ ಖುಷಿಯಿಂದ ಇದ್ದು ಇವ ಹೆಂಗೆ ಒಳ್ಳೇದಾಗ್ಲವ, ಆರಾಮಿರವ ಒಳ್ಳೇದಾಗ್ಲವ ಅಂತ ಈ ಥರ ಮಾತಾಡಿ ಬಂದು ಅನ್ಕೋ. ಏನು ನಾ ಹೇಳ್ತೀನಿ ಕೇಳ, ನಿನ್ನ ಮಗಗೂ ಖುಷಿ ಆಕತಿ. ಅಯ್ಯೋ ಪಾಪ, ನಾನು ನನ್ನ ಹೆಂಡತಿ ನಮ್ಮ ಅವ್ವನ್ನ ಬಿಟ್ಟು ಬಂದರು, ನಮ್ಮ ಇಲ್ಲಿ ಮಠ ಬಂದು ಆಶೀರ್ವಾದ ಬಂದ್ಲು ಪಾಪ, ಇಂಥ ತಾಯಿಗೆ ನಾನು ಬಿಟ್ಟು ಬಂದುಬಿಟ್ನಲ್ಲ ನನ್ನ ಹೆಂಡತಿ ಮಾತು ಕೇಳ್ಕೊಂಡು ಅಂತ ಅವಂಗೂ ಅನ್ನಿಸ್ತತಿ. ಆದರೆ ನೀನೇನಾರ ಹೋಗಲಿಲ್ಲ ಅಂದರೆ ಏನು ಆಕಿ ನೋಡ್ದೇನ ನಿಮ್ಮವ್ವ ಬಂದ್ಲನ? ಇಷ್ಟೆಲ್ಲ ಅವ್ವ ಒಂದು ಬಡದಾಡ್ತಿದ್ದೆಲ್ಲ ಓಡೋಗಿ ಹೇಳಿದೆಲ್ಲ, ನಿಮ್ಮವ್ವ ಬಂದ್ಲನ್ ನೋಡು. ಸಿಟ್ಟಿದ್ರೆ ನನ್ನ ಮ್ಯಾಗಿರ್ಬೇಕಿತ್ತು. ನಾನು ಹುಟ್ಟು ಖುಷಿನ ಮ್ಯಾಗೂ ತೋರಿಸ್ತಾಳ ನಿಮ್ಮವ್ವ ಹಂತಾಕಿ, ನಿಮ್ಮವ್ವ ಹಿಂತಾಕಿ. ನೀ ಇನ್ನ ಮ್ಯಾಗ ಹೋಗಂಗಿಲ್ಲ ನೋಡಿ, ನಿನ್ನ ಮ್ಯಾಗ ಮಾತಾಡ್ಸಂಗಿಲ್ಲ ನೋಡಿ, ಇನ್ನ ಮ್ಯಾಗ ಆಕಿ ಸುದ್ದಿ ಮಾತಾಡಂಗಿಲ್ಲ ನೋಡು ಅಂತೇಳಿ ಒಂದಕ್ಕೆ ಎರಡು ಹಚ್ಚಿ ನಿನ್ನ ತಲೆ ಹಿಡಿಸಿ ಇದನ್ನೇ ಮಾಡೋದು. ಏನಂತಿ? ಅಯ್ಯೋ ದೇವ್ರೇ, ನನ್ನ ತಲೆಯಾಗಿದು ಬಂದಿಲ್ಲಲ್ಲ. ಓ ಹೌದು, ನೀ ಹೇಳೋದು ಬರಬ್ಬರಿ ಐತಿ. ಅಯ್ಯೋ ದೇವ್ರೆ, ಇಲ್ಲ ಹಂಗಾರ ನಾನು ಹೋಗಂತೀನ? ಹೋಗು ಮಾತಾಡು, ಆಗದೇನೈತಿ? ಹೋಗಿ ಮಾತಾಡ್ತೇನಪ್ಪ ಹಂಗಾರ. ಹೌದು ಹೋಗಿ ಬರ್ತೇನೆ. ಯಾವುದಕ್ಕೂ ನೀ ಹೇಳೋದು ಕರೆ ನೋಡಿ. ನಾ ಹುಚ್ಚರಂಗ ಮನಿ ಮಠ ಬಂದು ಹೇಳ್ಯಾರ ಒಲ್ಲೆ ಅಂತೇಳಿ ಆಡ್ಸಟ್ಟೆ ಆತಿದ್ದೆ. ಇಲ್ಲ ಹಂಗಾರ ನಾಳೆ ನಾನು ಹೋಗ್ಬಿಡ್ತೇನೆ ನಮ್ಮ ಅತ್ತಿ ಜೊತೆಗೆ. 4 ದಿನ ಮುಂಚೆ ಹೋದಂಗಕತಿ. ಒಂಚೂರು ಶಾಸ್ತ್ರ ಸಂಪ್ರದಾಯ ಎಲ್ಲ ಏನೇನು ಮಾಡ್ತಾರ ನೋಡ್ಕೊಂಡಂಗಕತಿ. ಆಮೇಲೆ ಎಲ್ಲರೂ ಅಂತಾರೆ ನೋಡು ಪಾಪ ಮುಂದಂಡ ಬಂದು ಸೊಸಿ ಸಲುವಾಗಿ ಎಲ್ಲ ಹೆಂಗೆ ಆಗ್ಬೇಕು ಏನು ಹೇಳ್ಕೊಟ್ಲ ಅವ್ರು ಅತ್ತಿ ಅಂತಾರ, ಹೌದಿಲ್ಲ? ಹೌದೌದು, ನೀ ಹೇಳೋದು ಬರೋಬ್ಬರಿ. ಹಂಗಾರೆ ನಾನು ನಿಂತು ಬಿಡ್ತೇನೆ ಈಗ. ಅಷ್ಟು ಮಾಡು ಮನೋಜ. ನೀನು ಹಂಗೆ ಮಾಡ್ತೀಯಲ್ಲ, ಏನು ಅರ್ಜೆಂಟ್ ಐತಿ ಮದುವೆ ಆಗಕ್ಕೆ? ಆರಾಮ್ ನಿನ್ನ ಕೆಲಸ ಮುಗಿಸು, 1-2 ವರ್ಷ ಜಾಬ್ ಮಾಡು. ನಾನು 1-2 ವರ್ಷ ಜಾಬ್ ಮಾಡ್ತೀನಿ. ಸ್ವಲ್ಪ ಫೈನಾನ್ಷಿಯಲಿ ನಮ್ಮ ಫ್ಯಾಮ್ಲಿಗೆ ನಾನು ಹೆಲ್ಪ್ ಆಗ್ಬೇಕು. ಅಪ್ಪಾಗ ಭಾಳ ಸಾಲ ಆಗೈತಿ, ಅದನ್ನೆಲ್ಲ ಸ್ವಲ್ಪ ಆದಷ್ಟು ನಾನು ಕೆಲಸ ಮಾಡಿ ತೀರಿಸ್ಬೇಕು. ಆಮೇಲೆ ಇನ್ನೊಂದು ಏನಂತಂದ್ರೆ ಎಷ್ಟಾಕೈತೋ ಅಷ್ಟು ನನ್ನಿಂದನೂ ಹೆಲ್ಪ್ ಆಗ್ಬೇಕಲ್ಲ. ಮತ್ತು ಸಾಲದಕ್ಕೆ ನಮ್ಮ ಅಣ್ಣ ಅವನು ಏನೋ ಕೆಲಸ ಮಾಡಬೇಕು ಅನ್ನತಾನ. ಆದ್ರೆ ಈಗ ಸದ್ಯಕ್ಕೆ ಅಪ್ಪ ನಮ್ಮ ಅಂಗಡಿ ಒಳಗೆ ಮಾಡ್ಕೊಂಡು ಹೋಗು, ಬೇರೆ ಯಾವುದು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಯಾರ. ಹಂಗಾಗಿ ಅದನ್ನೇ ಮಾಡಕತ್ತಾನ. ಅಪ್ಪಗೂ ಏನು ಬರ್ಬರ್ತ ವಯಸ್ಸನ, ಅಣ್ಣನೂ ಅದನ್ನು ಬಿಡಿಸಿ ತಾನೇ ಮಾಡಬೇಕು ಅನ್ನಕತ್ತಾನ. ಅವನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಐತೆ ಅವಂಗ ತಲೆಯಾಗ. ಸೊ ಅವನೇ ಇರ್ತಾನೆ, ಅವನೇ ಮಾಡ್ಕೊಂಡು ಹೋಗ್ತಾನೆ. ಅಪ್ಪ ಮನೆಯಾಗ ಇರ್ತಾರೆ. ಇವು ಕೆಲಸ ಸುಮಾರು ಅದಾವೆ. ಇವನ್ನೆಲ್ಲ ಬಿಟ್ಕೊಟ್ಟು ನಿನಗೆ ಮದುವೆ ಆಗೋದು. ಅಯ್ಯೋ ದೇವ್ರೆ, ಫಸ್ಟು ಈ ಹುಟ್ಟಿರ ನಿಮ್ಮ ತಂಗಿ ಪಾಪುನ ನೋಡ್ಕೋ, ಆಮೇಲೆ ಕೆಲಸ ಮಾಡು. ಬೇರೆ ಏನಾರ ಕೆಲಸ ಇದ್ರೆ ಮಾಡ್ಕೋ, ಮನೆಯಾಗಿಂದ ಏನಾರ ಒಂದು ಜವಾಬ್ದಾರಿ ತಗೋ, ಓದು ದುಡಿ. ಏನು ಆಮೇಲೆ ನಿನ್ನ ಕಾಲ ಮೇಲೆ ನೀನು ನಿಂದರು, ಆಮೇಲೆ ಮದ್ವೆ. ಏನು ಅಲ್ಲ, ನನ್ನ ಮನೆ ಒಳಗೆ ಜವಾಬ್ದಾರಿ ತೊಗೊಳಕ್ಕೆ ಏನೈತಿ? ನಮ್ಗೇನು ಫೈನಾನ್ಷಿಯಲಿ ತೊಂದರೆ ಐತೆನ? ನಿಮಗಿಲ್ಲಪ್ಪ, ಆದರೆ ನನಗೈತಿ. ಫೈನಾನ್ಷಿಯಲಿ ಭಾಳ ತೊಂದರೆ ಐತಿ. ಏನು ನಾನು ಮದುವೆ ಆಗೋ ಸಿಚುವೇಶನ್ನಾಗ ನಾನಂತರೂ ಇಲ್ಲ. ಅಯ್ಯೋ ಆಯ್ತು ಬಿಡು ಮರ, ಅದು ಏನು ಕೆಲಸ ಮಾಡ್ತಿ ಮಾಡು ಆರಾಮ್. ನಾನೇನು ನಿನ್ಗೆ ಈಗ ಮದುವೆ ಮಾಡೋಣ ಅಂತ ಹೇಳಕತ್ತೇ ಇಲ್ಲ, ಸುಮ್ಮನೆ ಹಂಗೆ ತಮಾಷೆ ಮಾಡಿದೆ. ನನಗೂ ಏನು ಇಷ್ಟು ಗಡ ಸ್ವತಂತ್ರ ಕಳ್ಕೊಂಡು ನಿನ್ನ ಕೈಯ ಸಿಕ್ಕೋಬೇಕಂತ ಏನಿಲ್ಲಪ್ಪ. ಮದುವೆ ಆಗೋದೇ ನಿಂಗೆ ಸ್ವತಂತ್ರ ಕಳ್ಕೊಂಡಂಗನ? ಅಂದರೆ ಹಂಗಲ್ಲ, ಏನು ಗೊತ್ತಾ, ನಮ್ಮ ಅಜ್ಜ ಈಗ ಮದ್ವೆಗೆ ಒಪ್ಕೊಂಡತಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಮ್ಮ ಅಜ್ಜನ ತಲೆಯಾಗ ಏನು ಬರ್ತತೆ ಗೊತ್ತಿಲ್ಲ. ಮತ್ತು ಮದ್ವೆ ಬೇಡ ಏನು ಬೇಡ, ಯಾಕೆ ಹಂಗೆ ಹಿಂಗೆ ಅಂತ ಜಗಳ ತಕೊಂಡು ನಿಂತ್ರೆ ನಮ್ಮ ಅತ್ತಿ ಬೇರೆ ನಮ್ಮ ಅಜ್ಜನ ತಲೆ ಕೆಡ್ಸಾಕ ಕಾಯ್ತಿರ್ತಾಳ. ಅದಕ್ಕೆ ಮತ್ತೇನಾರ ಒಂದು ಜಗಳ ಹೇಳ್ಬಾರ್ದಲ್ಲ ಅಂತ. ಆದ್ರೂ ಪರವಾಗಿಲ್ಲ ಬಿಡು, ನಿಂಗೆ ಹೆಂಗಿದ್ರು ಚೆನ್ನಾಗಿರೋ ಹುಡುಗಿಯರ ಅಂದ್ರೆ ಇಷ್ಟ ಅಲ್ಲ. ನಂಗಿಂತ ಚಂದನ ಹುಡುಗಿ ಹುಡ್ಕೊಂಡು ಮದುವೆ ಮಾಡ್ಕೊಂಡ್ರೆ ಆತಪ್ಪ.
ನೋಡ್ದೆ ಒಂದ್ಸಲ ಆಗಿದ್ದಕ್ಕೆ ಹಿಂಗ ಅಂತೀಯಲ್ಲ. ಹೋಗ್ಲಿ ಬಿಡಪ್ಪ, ಆಯ್ತು, ನಾ ಏನು ಅನ್ನಂಗಿಲ್ಲ ಆತ. ಮತ್ತೆ ಸುಮಾಗ ಹೆಣ್ಣಾತಂತೆ. ಹೌದಾ, ಹೆಣ್ಣಾತಂತ? ಅಲ್ಲ ಮತ್ತೆ ಮುಂದೆ ಗತಿ ಏನು? ಗತಿ ಗಿತಿ ಏನಿಲ್ಲ, ಈಗ ಸದ್ಯಕ್ಕೆ ಡೆಲಿವರಿ ಆಗೈತಿ, ಪಾಪು ಐತಂತ. ಮದ್ವಿ? ಮದ್ವಿಲ್ಲ ಗಿದಿವಿಲ್ಲ. ನಿಂಗೆ ಗೊತ್ತಲ್ಲ ಆಕಿ ಪ್ರೆಗ್ನೆಂಟ್ ಆಗಿದ್ದ. ಅಯ್ಯೋ ಪಾಪ. ಅಲ್ಲ ಹೋಗ್ಲಿ ಬಿಡ, ಈ ತರ ಎಡವ ಹೆಣ್ಮಕ್ಳಿಗೆ ಮತ್ತೆ ಹಿಂಗೆ ಆಗೋದು. ನಡಿ ಮನೆಗೆ ಹೋಗೋಣ. ಬಾ. ನನಗಂತೂ ಕರೆ ಹೇಳ್ತೇನೆ ನೋಡ್ರಿಪ್ಪ ಆತಾಗ, ಯಾಕಾರ ಹೋದ್ನೆ ಅನಿಸ್ಬಿಡ್ತ. ಹಂಗ ಬಾಯಿ ಬಂದಂಗೆ ಮಾತಾಡುದ, ಎತ್ತಬೇಕತ್ ಮರ್ಯಾದೆ ಇಲ್ದಂಗ. ಅಲ್ಲ ನೀವೇ ನೋಡ್ತೀರಿ ನಮ್ಮೂರಾಗ ನಮಗೆ ಎಷ್ಟು ಒಂದು ಮರ್ಯಾದೆ ಐತಿ ಅಂತೇಳಿ. ಆ ರೀತಿ ಒಂದು ನಾವು ಬರೋದಲ್ಲ, ನಮಗಾಗೋದಲ್ಲ, ನೀವು ಮಾಡ್ಕೊಂಡಿರಿ ನಿಮ್ಮ ಮಗಳು ಅಷ್ಟು ಸೊಕ್ಕಿನಿಕಿ ಇಷ್ಟು ಸೊಕ್ಕಿನಿಕಿ ಅಂತೇಳಿ ಮಾತಾಡಿದ್ರೆ ಎದಕ್ಕೆ ಬಂತ ನೀವೇ ಹೇಳ್ರಿ ನೋಡುನು. ಅಲ್ರಿ ಅತ್ತೆಯರ ನಮ್ಮಪ್ಪ ನಮ್ಮ ಹೋಗಿ ಅವಮಾನ ಮಾಡಕ್ಕೆ ಅವ್ರಿಗೆ ಏನು ಅಧಿಕಾರ ಐತಿ? ಎಂತ ಚಂದ ಸೊಸಿ ಕುಬಸ ಅಂತೇಳಿ ಕರಿಯಕ್ಕೆ ಹೋಗ್ಯಾರ. ಆತ ಬರ್ಬೇಕು, ಇಲ್ಲ ಅಂದ್ರೆ ಬಿಡ್ಬೇಕು. ಅದನ್ನ ಬಿಟ್ಟು ಅಷ್ಟೆಲ್ಲ ಮಾತಾಡೋ ಕೆಲಸ ಏನೈತಿ? ಏನ್ ಮಾಡಬಾರ್ದು ಮಾಡೇನ್ ನಾನು ಅಂತ ಅನ್ಯಾಯ ಇವರಿಗೆ. 6 ತಿಂಗಳಾತ. 6 ತಿಂಗಳಾತ. ಒಂದು ಫೋನ್ ಹಚ್ಚಿ ಹೆಂಗದಿಯವ, ಏನ್ ಮಾಡಾತಿ, ಉಂಡ್ಯಾ ತಿಂದ್ಯಾ ಅಂತ ಒಂದು ಫೋನರ ಹಚ್ಚಾರ ಅವ್ರು. ಹೇಳ್ರಿ ನೋಡ ನೀವೇ. ಅಲ್ಲ ನೀನು ಒಂದು ಫೋನರ ಮಾಡಿ ಅನ್ನ ಮೌಗ. ನೀ ಹೇಳಂಗಾರ ನೋಡೋಣ. ಪ್ರೆಗ್ನೆಂಟ್ ಇರೋದೇನ್ ನಿಮ್ಮ ಮೌನ ಏನ್ ನಾನ ಫೋನ್ ಹಚ್ಚಿ ಮಾತಾಡಕ? ಅಲ್ರಿ ಎಷ್ಟಾದ್ರೂ ನಾವು ಸಣ್ಣವ್ರು, ಅವ್ರ ವಯಸ್ಸಿನ ದೊಡ್ಡವ್ರು ಹೌದಿಲ್ಲ. ಒಂದು ಫೋನ್ ಹಚ್ಚಿ ಮಾತಾಡಕ್ ಬಂದಿದ್ದೇನೈತಿ ಅಂತ ಕೇಳಕತ್ತೀನಿ ನಾನು. ಅಲ್ಲ ಅದು ಹೌದು, ಆದ್ರೆ ಯಾವಾಗ ಫೋನ್ ಹಚ್ಚಿದ್ರು ಒಂಥರ ಜಗಳದ ಮಾತೆ ನಿಮ್ಮ ಅವ್ವಾರು ಮಾತಾಡೋದು. ಹಂಗಾಗಿ ಯಾಕೆರೆ ಏನ್ ಮಾಡ್ತಾಳೆ ಹೇಳ್ರಿ ನೋಡೋಣ. ಅಂಥವ್ರ ಜೊತೆಗೆ ಹೆಂಗಿರಕತ್ತಿ ಅಲ್ಲಿ ನಿಮಗೆ ಗೊತ್ತೈತಿ. ಅದೇನ ನಿಜ, ಆದ್ರೆ ಏನ್ ಮಾಡಕತ್ತಿ ಈಗ? ಅವರು ಊಟಗುಣ ಬದಲಾಯಿಸಕತ್ತೆ. ಈಗ ನೋಡ್ರಿ, ಒಂದ್ಸಲ ಕರೆಯೋದಂತೂ ಕರ್ದೈತಿ. ಅವರು ಬರಲ್ಲ ಅಂತ ಹೇಳ್ಯಾರ. ಏನು ಮುಗಿದೋತು, ಇನ್ನು ನಾವು ಹೊಳ ಕರೆಯಕ್ಕಾಗಲ್ಲ. ಅಪ್ಪರೇ ಇಲ್ಲಿ ಫೋನ್ ಬರತೈತಿ. ಹಾ ನಂದೇ ಬಂದೆ. ಅಪ್ಪ ನಮ್ಮತ್ತಿ ಬರಲ್ಲ ಅಂದಿದ್ದು ಒಳ್ಳೇದಾತ. ಸುಮ್ಮನೆ 4 ಮಂದ್ಯಾಗ ಬಂದು ಮತ್ತೇನಾರ ಒಂದು ಬಾಯಿ ಬಂದಂಗೆ ಮಾತಾಡಿ ಅಸಹ್ಯ ಮಾಡಿ ಮರ್ಯಾದೆ ತೆಗೆದು ಹೋಗಾಕ. ಅದಕ್ಕೆ ಬೇಡ ಏನು ಬರ್ಲಾರದ್ದೆ ಒಳ್ಳೇದು. ಬರ್ಲಾರದ್ದಕ್ಕೆ ಮಗುಗೆ ಇನ್ನೂ ಸಿಟ್ಟು ಬರ್ತತಿ. ಕರೆನವ ಆಕಿ ಬರಲ್ಲ ಅಂದ್ಲಲ್ಲ, ನಂಗಂತರೂ ಹಾಲು ಕುಡ್ದಂಗಾತು. ಆದರೂ ಬಾಯಿ ಮಾತಿಗೆ ಒಂದು 4 ಸಲ ಹಂಗೆ ಮಾಡಬೇಡ್ರಿ, ಬರ್ರಿ, ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಬರ್ರಿ ಅಂತಂದೆ. ಮತ್ತಿಲ್ಲಾಂದ್ರೆ ಅಯ್ಯೋ ನೋಡು ಬರಲ್ಲ ಅಂದ ತಕ್ಷಣ ಬಿಟ್ಲು ಅನ್ನಂಗೆ ಆಗಬಾರ್ದಲ್ಲ. ಅದು ಕರೆನವ ನಮ್ಮತ್ತಿ ಅದು ಯಾವಾಗ ಸುಧಾರಿಸ್ತಾಳ ಏನ. ಹೋಗ್ಲಿ ಬಿಡ, ಹಾಳಾಗತ್ತ. ಇಂಥವು ಗೋರಿಗೆ ಹೋಗೋ ಮಟನು ಹಿಂಗೆ, ಇವೇನು ಸುಧಾರಿಸ್ತಾವಂತ ಮಾಡಿ ಏನ, ಅವು ಸಾಯ ಮಟನು ಹಿಂಗೆ ಇರ್ತಾವ. ಒಂದು ಸಿಹಿ ಸುದ್ದಿನ ಅವ್ವ ಫೋನ್ ಮಾಡಿದ್ಲ. ನಾಳೆ ಅಮ್ಮನ ಜೊತೆಗೆ ಅವನು ಬರ್ತಾಳಂತೆ, ಒಂದು 4 ದಿನ ಮುಂಚೆ. ಬರ್ತೇನಪ್ಪ, ನಾನು ಬರಲ್ಲ ಅಂತ ಇದಕ್ಕೆ ಪಾಪಕ್ಕಿಗೂ ಬೇಜಾರಾಗಿರ್ತೈತಿ. ಹೊಟ್ಟಿಲಿದ ಹುಡುಗಿ ಮನ್ಸಿಗೆ ನೋವು ಮಾಡೋದು ಏನೈತಿ. ನಂಗೂ ಏನೋ ಒಂಥರ ಬೇಜಾರನಾಗ ಬೈದ್ಬಿಟ್ಟೆ. ಆದ್ರೆ ಈಗ ಅನಿಸ್ತೈತಿ ನಾ ಅಂದಿದ್ದು ಪಾಪ ಹಂಗೆ ಅನ್ಬಾರ್ದಾಗಿತ್ತು. ದೊಡ್ಡೋರು ಮಾಡೋದಕ್ಕೆ ಹುಟ್ಟಾಗಿರೋ ಕೂಸು ಏನು ಮಾಡ್ತೈತಿ, ನಾ ಬರ್ತೇನೆ ತಗೋರಪ್ಪ ಅಂತಂದ್ಲ. ಚಲೋ ಆತಿಲ್, ನಾಳೆ ಅಮ್ಮನ ಜೋಡಿ ಅವನು ಬರಕತ್ತಾಳ. ಇದು ಸಿಹಿ ಸುದ್ದಿ ಏನ? ಅಯ್ಯೋ ದೇವ್ರೇ, ನನ್ನ ಗಂಡಗೆ ಇದು ಸಿಹಿ ಸುದ್ದಿ, ನಮಗೇನಲ್ಲ. ಇಂಥ ಕೆಲಸ ಆಗೋತು. ಚಲೋ ಆತಲ್ಲ, ಬರ್ಲಿ ಹಂಗಾರ, ಒಳ್ಳೇದಾತ್ ತಗೋರಿ. ಹಂಗಾರೆ ನಾಳೆ ಬೆಳಗ್ಗೆ ದೌಡ್ ಹೋಗಿ ನಾನು ಕರ್ಕೊಂಬಂದ್ಬಿಡ್ತೇನೆ. ಮತ್ತೆ ಯಾಕೆ ಗಾಡಿ ಕಳ್ಸೋದು? ಅಷ್ಟು ಮಾಡ್ರಿ. ಸರಿ, ತೆಲ್ಲು ಬಗೆಹರಿತಲ್ಲ, ಮತ್ತೇನೈತಿ? ಏನೋ ಆಕಿಗೆ ಮತ್ತೆ ಸಿಟ್ಟು ಬಂದಿರ್ತದಲ್ಲ, ಅದ್ರಾಗ ಒಂದು ಮಾತು ಅಂದಿರ್ಬೇಕು. ನೀನು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ ಅದನ್ನೆಲ್ಲ. ಏನ ಆಯ್ತು. ನಾನು ಯಾಕೆ ಮನ್ಸಿಗೆ ಹಚ್ಕೊಲಿ? ಬಂದ್ರೆ ನಂಗೂ ಖುಷಿನೇ ಅಪ್ಪ. ಸುಮ್ಮನೆ ಜಗಳ ಮಾಡ್ತಾರಲ್ಲ, ಹಂಗಾಗಿ ಬೇಜಾರಾಕೈತೆ ಅಷ್ಟೇ. ಇಲ್ಲಿ ತಗೋ, ನೀನ ಒಂದು ಸ್ವಲ್ಪ ಅನ್ಸಸ್ಕೋ. ಜಗಳ ಮಾಡ್ತಾರ ಅನ್ನಕರ ಏನೈತಿ? ಬರಲ್ಲ ಅಂದ್ರೆ ಬಂದೇ ಬಿಟ್ಲಲ್ಲಪ್ಪ ಈಕಿ, ಬರ್ತಾನೆ ಅಂತೇಳಿ ಅದು 4 ದಿನ ಮುಂಚೆ. ಬಾಯರ ನೆಟ್ಟಿಗಿರಂಗಿಲ್ಲ, ಏನಾರ ಅಡ್ಡಾದಿಡ್ಡಿ ಮಾತಾಡ್ಕೊಂತ ಕುಂದಿರ್ತಾಳಪ್ಪ. ಏನು ಮಾಡ್ಬೇಕನ್ನಂಗಾಗೈತೆ ಈಗ. ಹೇಳಿದ್ರೆ ಸಿಟ್ಟು ಬರ್ತೈತಿ ಇವರಿಗೆ. ಮತ್ತು ನಾವು ಬರೋದು ಇಷ್ಟ ಇಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾಳೆ ಅನ್ನಂಗೆ ಆದಿತ್ತು ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ದೇವ್ರೇ, ಇದು ಮುಗಿಯೋದ ಕತೆ.